ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ನಿಮಗೆ ಸಮ್ಮರ್ಗೆ ಹೇಳಿ ಮಾಡಿಸಿದಂತಹ ರೆಸಿಪಿ. ನಿಮ್ಮ ಮನೇಲಿ ಮಕ್ಕಳು ಐಸ್ ಕ್ರೀಮ್, ಚಾಕ್ಲೇಟ್ ಯಾವುದೂ ಬೇಡ ಇದೇ ಮಾಡಿಕೊಡು ಅಂತ ಕೇಳ್ತಾರೆ. ಅಷ್ಟು ಒಳ್ಳೆ ರೆಸಿಪಿ ನಾನಿವತ್ತು ತೋರಿಸ್ತಾ ಇದ್ದೀನಿ. ಇದು ಚಾಕ್ಲೇಟ್ ಪುಡ್ಡಿಂಗ್. ತುಂಬಾ ಈಸಿಯಾಗಿ ನಾವಿಲ್ಲಿ ಮನೇಲಿ ಮಾಡ್ಕೋಬೋದು. ಆಮೇಲೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಇದನ್ನು ಒಂದು ಸಲ ಟ್ರೈ ಮಾಡಲೇಬೇಕು. ಇದು ನಾನು ಹೇಳ್ತಾ ಇದ್ದೀನಿ, ಅಷ್ಟು ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ. ವಾವ್, ಒಳ್ಳೆ ಬೆಣ್ಣೆ ಥರ ಇದೆ ರೀ ಇದು. ನೀವು ಒಂದು ಸಲ ಟ್ರೈ ಮಾಡಿದ್ರೆ ಹೇಗಿರುತ್ತೆ ಇದರ ಟೇಸ್ಟು ಅಂತ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಚಾಕ್ಲೇಟ್, ಐಸ್ ಕ್ರೀಮ್ ಎರಡು ಮಿಕ್ಸ್ ಮಾಡಿ ತಿಂದಂಗಿದೆ. ಇದರ ಟೇಸ್ಟ್ ಮಾತ್ರ ಬೊಂಬಟ್ಟಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ. ವಾವ್, ನನಗಂತೂ ಪರ್ಸ್ನಲಿ ಇದು ತುಂಬಾ ಫೇವ್ರೇಟ್ ಆಯಿತು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಬನ್ನಿ. ತುಂಬ ಸಿಂಪಲ್ ಸಾಮಗ್ರಿಗಳು ಇದಕ್ಕೆ ಬೇಕಾಗಿರೋದು. ನೋಡಿ, ಮೊದಲಿಗೆ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಾನಿಲ್ಲಿ. ಮತ್ತು 100 ಗ್ರಾಮ್ ಡಾರ್ಕ್ ಚಾಕ್ಲೇಟ್ ತೊಗೋಬೇಕಾಗುತ್ತೆ. ನೋಡಿ, 100 ಗ್ರಾಮ್ ಡಾರ್ಕ್ ಚಾಕ್ಲೇಟ್ ಮತ್ತು 1 ಕಪ್ ಪೂರ್ತಿ ಸಕ್ಕರೆ ಬೇಕಾಗುತ್ತೆ. ನೋಡಿ, ಇದು ಅಗರ್ ಅಗರ್. ನಾವು ಇದನ್ನು ಚಿಕ್ಕ ವಯಸ್ಸಲ್ಲಿ ಚೈನಾ ಗ್ರಾಸ್ ಅಂತ ನಾವು ಕೇಕ್ ಮಾಡಿಸ್ಕೊಂಡು ತಿಂತಾಯಿದ್ವಿ ನೋಡಿ, ಗ್ಲಾಸ್ ಹಲ್ವಾ ಅಂತ. ಅದೇ ಇದು 1 ಪ್ಯಾಕೆಟ್ ಆದರೆ ಸಾಕು. ನೋಡಿ, ಇದು ಟ್ರೇ. ನಾನು ಕೇಕ್ ಟ್ರೇನೇ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ಥರ ಉದ್ದುದ್ದ ಟ್ರೇ ಇರುತ್ತಲ್ಲ, ಆ ಥರದಿದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ನನ್ನ ಹತ್ರ ಇರೋದೇ ತೊಗೊಂಡಿದ್ದೀನಿ. ಮೊದಲಿಗೆ ನೋಡಿ, ಚೈನಾ ಗ್ರಾಸ್ ತೊಗೊಂಡು, ನನಗೆ ಇದರಲ್ಲಿ ಪೂರ್ತಿ ಬೇಡ, 1/4 ಆದರೆ ಸಾಕಾಗುತ್ತೆ. ಸೊ ನಾನು ಇದನ್ನು ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಬೇಕಾಗುತ್ತೆ. ಇದು ನಮಗೆ ಜಾಸ್ತಿ ಆಗುತ್ತೆ, ಅರ್ಧ ಲೀಟ್ರಿಗೆ ಇದು ಜಾಸ್ತಿ ಆಗುತ್ತೆ. ಸೊ ನಾನು ಇಷ್ಟು ಹಾಕ್ಕೊತಾ ಇದ್ದೀನಿ, 1/4 ಭಾಗ ಅಷ್ಟು ಹಾಕ್ಕೊತಾ ಇದ್ದೀನಿ. ಇದು 10 ಗ್ರಾಮ್ಸ್ ಇದೆ. ನಾನು 8 ಗ್ರಾಮ್ಸ್ ಅಷ್ಟು ತೊಗೊಂಡು ಇನ್ನು 2 ಗ್ರಾಮ್ ಅಷ್ಟು ಎತ್ತಿಡ್ತಾ ಇದ್ದೀನಿ. ನೋಡಿ, ಈ ರೀತಿ ಫಸ್ಟ್ಗೆ ಸ್ವಲ್ಪ ಕಟ್ ಮಾಡಿ ನಾನು ಒಂದು ಚಿಕ್ಕ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ನಾವಿದನ್ನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ, ನೋಡಿ ಈ ರೀತಿ ಸ್ವಲ್ಪ ನೆನೆಸಿ ಇದನ್ನು ಇಮಿಡಿಯೇಟ್ ಆ ನೀರೆಲ್ಲ ನಾವು ಚೆಲ್ಬಿಡಬೇಕಾಗುತ್ತೆ. ನೋಡಿ, ಬರೀ ಅಗರ್ ಅಗರ್ ತಗೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕೈಯಲ್ಲಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಬೇಕಾದರೆ ಸ್ವಲ್ಪ ಹಾಲು ಹಾಕಿ ಕೂಡ ನೀವು ಸ್ವಲ್ಪ ಹೊತ್ತು ನೆನೆಸ್ಕೋಬೋದು. ನೋಡಿ, ಇದನ್ನು ಸೈಡಲ್ಲಿ ಇಟ್ಕೊಂಡು ಇವಾಗ ನಾನು 100 ಗ್ರಾಮ್ಸ್ ಅಷ್ಟು ಚಾಕ್ಲೇಟ್ ತೊಗೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು. ನೋಡಿ, ನಾನು 120 ಗ್ರಾಮ್ಸ್ ಅಷ್ಟು ಹಾಕ್ಕೊಂಡೆ. ಇಲ್ಲಿ ನಿಮ್ಗೆ 100 ಗ್ರಾಮ್ಸ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಇದನ್ನು ಸಣ್ಣದಾಗಿ ಕಟ್ ಮಾಡಿ ನಾವಿಲ್ಲಿ ಇಟ್ಕೋಬೇಕಾಗುತ್ತೆ. ಈಗ ನಾವು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ವಲ್ಲ, ಅದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. 1 ಕಪ್ ಪೂರ್ತಿ ಸಕ್ಕರೆ ಹಾಕಿ ಇದಕ್ಕೆ ಸರಿ ಹೋಗುತ್ತೆ. ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಮಿಕ್ಸ್ ಮಾಡಿ ಈಗ ನಾವು ಅಗರ್ ಅಗರ್ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಕೋಕೋ ಪೌಡರ್ ಯೂಸ್ ಮಾಡಿದ್ದೀನಿ. ಇದರ ಅವಶ್ಯಕತೆ ಸ್ವಲ್ಪನೂ ಇಲ್ಲ. ನಾನು ಈ ಸಲ ಸ್ವಲ್ಪ ರಿಚ್ನೆಸ್ ಫ್ಲೇವರ್ ಸಿಗಲಿ ಅಂತ ನಾನು ಕೋಕೋ ಪೌಡರ್ ಹಾಕಿದೆ. ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ನನಗೆ ಪರ್ಸ್ನಲ್ ಆಗಿ ಕೋಕೋ ಪೌಡರ್ ಫ್ಲೇವರ್ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಇದರಲ್ಲಿ. ಸೊ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಸಕ್ಕರೆ ಮೆಲ್ಟ್ ಆಗೋ ಥರ ನಾವಿಲ್ಲಿ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡು ನಾವಿವಾಗ ಒಂದೊಂದೇ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಚಾಕ್ಲೇಟ್ ನಾವು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ತುಂಬಾ ಸಿಂಪಲ್ಲಾಗಿ ಇದನ್ನು ಮಾಡ್ಕೋಬೋದು. ಏನೂ ಟೆನ್ಷನ್ನೇ ಆಗಲ್ಲ. ಮತ್ತು ಫ್ರಿಜ್ಜಲ್ಲಿ ಒಂದು 2 ಅವರ್ಸ್ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಇದರ ಟೇಸ್ಟ್.
ಯಾರಾದರೂ ಗೆಸ್ಟ್ ಬರ್ತಿದ್ದಾರೆ, ಇಲ್ಲ ಬರ್ಡೇ ಇದೆ, ಏನಾದರೂ ಡಿನ್ನರ್ಗೆ ಎಲ್ಲದಕ್ಕೂ ಕೂಡ ಇದು ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಈ ರೀತಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡು ನಾವು ಟ್ರೇಗೆ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳೋಣ ನೋಡಿ. 2 ಡ್ರಾಪ್ಸ್ ಎಣ್ಣೆ ಹಾಕಿ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ಈ ರೀತಿ ಗ್ರೀಸ್ ಮಾಡಿಕೊಂಡ್ರೆ ನಾವು ಡಿಮೋಲ್ಡ್ ಮಾಡುವಾಗ ಇದು ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಪ್ರೊಸೀಜರ್ ಮಾಡ್ಕೋಬೇಕು ನೋಡಿ. ಈ ರೀತಿ ನೀಟಾಗಿ ಎಲ್ಲ ಕಡೆ ಆಗೋ ಥರ ಈ ರೀತಿ ಸವರ್ಕೋಬೇಕಾಗುತ್ತೆ ಮೊದಲಿಗೆ. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಓಕೆ, ಈಗ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಸ್ಟವ್ ಮೇಲೆ ಇಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಬೇಗ ತಳ ಹಿಡಿಯುತ್ತೆ. ನಾವು ಚಾಕ್ಲೇಟ್ ಹಾಕಿರೋದ್ರಿಂದ ಚಾಕ್ಲೇಟ್ ಕೆಳಗಡೆನೇ ಇರುತ್ತೆ, ಅದಕ್ಕೋಸ್ಕರ ಬೇಗ ತಳ ಹಿಡಿಯುತ್ತೆ. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ನೋಡಿ, ನಾವು ಹಾಕಿರೋ ಚೈನಾ ಗ್ರಾಸ್ ಹಾಗೂ ಚಾಕ್ಲೇಟ್ ಎಲ್ಲ ಕೂಡ ಈ ರೀತಿ ಮೆಲ್ಟ್ ಆಗಬೇಕು. ಆಮೇಲೆ ಇದು ಕನ್ಸಿಸ್ಟೆನ್ಸಿನೂ ಕೂಡ ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕು ನೋಡಿ. ಸ್ವಲ್ಪ ನೀರಾಗಿದೆ ಅಲ್ವಾ, ಇದು ಸ್ವಲ್ಪ ನಮಗೆ ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಹಾಲಾಗಿರೋದ್ರಿಂದ ಇದು ಸ್ವಲ್ಪ ಉಕ್ಕುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಎಷ್ಟು ಗಟ್ಟಿಯಾಗಿದೆ ಅಲ್ವಾ. ಸ್ವಲ್ಪ ನಾವು ಹಾಕಿರೋ ಹಾಲು ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಆ ರೀತಿ ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ. ನೋಡಿ ಇಷ್ಟು ಗಟ್ಟಿ ಆದರೆ ಸಾಕು. ಇವಾಗ ನಾವು ಏನು ಟ್ರೇ ಇಟ್ಕೊಂಡಿದ್ವಲ್ಲ ಅದಕ್ಕೆ ನಾವು ಹಾಕೋಣ. ನಿಧಾನಕ್ಕೆ ಹಾಕಬೇಕಿದು. ನಾವು ಹಾಕಿರೋ ಎಣ್ಣೆ ಎಲ್ಲ ಮೇಲೆ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ನಿಧಾನವಾಗಿ ಇದನ್ನು ಹಾಕ್ಕೊಳ್ಳಿ. ಇದನ್ನು ಒಂದು ಅರ್ಧ ಇಂದ ಮುಕ್ಕಾಲು ಗಂಟೆ ನಾವು ಹೊರಗಡೆ ಇಟ್ಟು ಆಮೇಲೆ ನಾವು ಫ್ರೀಝರಲ್ಲಿ ಇಡಬೇಕಾಗುತ್ತೆ. ಫ್ರೀಝರಲ್ಲಿ ಇಟ್ಟರೆ ನಮಗೆ 1 to 2 ಅವರ್ಸಲ್ಲಿ ಇದು ಗಟ್ಟಿ ಆಗುತ್ತೆ. ಆವಾಗ ನಾವು ಡಿಮೋಲ್ಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಮಗೆ ತಿನ್ನುವಾಗಲೂ ಕೂಡ ಐಸ್ ಕ್ರೀಮ್ ತಿಂದಾಗೆ ಅನಿಸುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದು 2 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇವಾಗ ಡಿಮೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ. ಈಸಿಯಾಗಿ ಇದು ಡಿಮೋಲ್ಡ್ ಆಗುತ್ತೆ. ಕೋಲ್ಡ್ ಆಗಿರೋದ್ರಿಂದ ಇದು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಾವು ಹಾಕಿರೋ ಡಾರ್ಕ್ ಚಾಕ್ಲೇಟ್ ಕೂಡ ಇದರಲ್ಲಿ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ತುಂಬಾ ಚೆನ್ನಾಗಿರೋ ಚಾಕ್ಲೇಟ್ ಪುಡ್ಡಿಂಗ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಿಮಗೆ ನನ್ನ ವಿಡಿಯೋ ಮೊದಲು ನೋಟಿಫಿಕೇಷನ್ ಬರುತ್ತೆ, ಆಗ ನೀವೇ ಮೊದಲು ನನ್ನ ವಿಡಿಯೋ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.